127 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಇಡೀ ಮಲೆನಾಡಿನಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಅಣುಸ್ಥಾವರ. ಎಲ್ಲೋ ಆಗುತ್ತೆ, ಎಲ್ಲೋ ಇದೆ ಅಂತ ಕೇಳಿದಂತ ಜನ ಈಗ ನಮ್ಮನೆ ಬಾಗಿಲಿಗೆ, ನಮ್ಮನೆ ಹೊಸ್ತಲ್ಲೇ ಅಣುಸ್ಥಾವರ ಆಗುತ್ತೆ ಅಂತ ಕೇಳಿ ಒಂದ್ ರೀತಿ ಬೆಚ್ಚ ಬಿದ್ದಿದ್ದಾರೆ. ಯಾಕೆ ಬೆಚ್ಚ ಬಿದ್ದಿದ್ದಾರೆ, ಏನು ಕಾರಣ, ನಿಜವಾಗ್ಲೂ ಬೆಚ್ಚಿ ಬೀಳ್ತಕ್ಕಂತ ಒಂದು ಯೋಜನೆ ಇದು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಈ ಅಣುಸ್ಥಾವರ ಶಿವಮೊಗ್ಗದಲ್ಲಿ ಉದ್ದೇಶಿತ ಆಗತ್ತೆ ಅಂತ ಹೇಳ್ತಿರೋ ಜಾಗ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬೇಸೂರು ಗ್ರಾಮ. ನಮ್ಮ ಜೊತೆಗಿದ್ರೆ ಬೇಸೂರು ಗ್ರಾಮದ ಹಿಂದೂದರ್ಗರು. ಸರ್, ಈ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಬೇಸೂರು ಗ್ರಾಮದವರೇ ಆದಂತ ಹಿಂದೂದರ್ಗೌಡರು ಈ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆಯ ಅಧ್ಯಕ್ಷರಾಗಿ ಇಡೀ ಹೋರಾಟವನ್ನ ಲೀಡ್ ಮಾಡ್ತಾ ಇದ್ದಾರೆ. ಬೇಸೂರು ಅಣುಸ್ಥಾವರದ ಬಗ್ಗೆ ಮತ್ತೆ ಈ ಯೋಜನೆ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ, ಏನಾಗುತ್ತೆ, ಜನ ಏನು ಯೋಚನೆ ಮಾಡ್ತಾರೆ, ನಿಜವಾಗ್ಲೂ ಬೇಸೂರು ಜನ ಏನು ಯೋಚನೆ ಮಾಡ್ತಿದ್ದಾರೆ, ಇವೆಲ್ಲವನ್ನೂ ತಿಳ್ಬೇಕಾದಂತ ಒಂದು ತುರ್ತು ಅಗತ್ಯ ಇದೆ. ಹಾಗಾಗಿ ಈ ಮಾತುಕತೆ. ಸರ್, ಹಿಂದೂದರ್ಗೌಡ್ರೆ, ಸರ್, ಈಗ ಯೋಜನೆ ಶುರುವಾಗುತ್ತೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬೇಸೂರು ಅಂತ ಕೇಳಿದಾಗ ನೀವು ಬೇಸೂರು ಊರ್ನವರೇ ಹೇಗೆ, ನಿಮಗೆ ಏನು ಅನಿಸ್ತು ಆ ಕ್ಷಣದಲ್ಲಿ? ಸರ್, ನನಗೆ 21ನೇ ತಾರೀಕು ಒಂದು ಫೋನ್ ಕರೆ ಬಂತು. ಫೋನ್ ಕರೆ ಬಂದಾಗ ಆ ಫೋನ್ ಕರೆ ಒಳಗೆ ನನಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು ಒಬ್ಬರು ಫೋನ್ ಮಾಡಿದ್ರು. ಇದು ಬೇಸೂರಲ್ಲಿ ಅಣು ವಿದ್ಯುತ್ ಸ್ಥಾವರ ಆಗ್ತಾ ಇದೆ, ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತ ಅವರು ನನಗೆ ಕೇಳಿದರು. ಕೇಳಿದಾಗ ನಾನು ಇದನ್ನು ಒಂಥರ ಸ್ಫೋಟಿಗೆ ತೊಗೊಳ್ಳಿಲ್ಲ. ಇದೇನು ಸುಳ್ಳು ಹೇಳ್ತೀಯ ಬಿಡಪ್ಪ, ನೀನು ಏನು ಸುಳ್ಳು ಹೇಳ್ತಾ ಇದೆಯಾ, ಇದೇ ನಮ್ಮೂರಿಗೆಲ್ಲ ಆಗ ಚಾನ್ಸೇ ಇಲ್ಲ, ಇದು ಯಾವ ಕಾರಣಕ್ಕೂ ಆಗೋದಿಲ್ಲ ಇದು ಅಂತೇಳಿ ನಾನು ಅವನಿಗೆ ತಮಾಷೆ ಮಾಡಿದೆ. ಆದರೂ ಅವ್ನು ಸೀರಿಯಸ್ ಆಗಿ ಹೇಳಿದ ಮೇಲೆ ನಾನು ಆಮೇಲೆ ಅದನ್ನು ಎಲ್ಲಿ ಹೋಗಿ ನೋಡಿದರೆ, ಎಲ್ಲಿ ವಿಚಾರಿಸಿದರೆ ಗೊತ್ತಾಗುತ್ತೆ ಅನ್ನೋ ಜಾಗಗಳನ್ನು ನನಗೆ ಗೊತ್ತಾಯಿತು. ನಾನು ಅವಾಗ ಹೋದಾಗ ಅಲ್ಲಿ ಕೇಳಿದೆ ನಾನು. ಬಟ್ ಯಾವುದೇ ಅಧಿಕಾರಿಗಳು ಬಾಯಿ ಬಿಡೋ ಸ್ಟೇಜಲ್ಲಿ ಇರಲಿಲ್ಲ. ಯಾಕೆಂದರೆ ಅದೊಂದು ತುಂಬ ಗುಪ್ತವಾಗಿ ಮಾತುಕತೆ ಆಗ್ತಕ್ಕಂಥ ಒಂದು ವಿಷಯ ಆಗಿದ್ದರಿಂದ ಯಾರು ಅಧಿಕಾರಿಗಳು ಆ ವಿಷಯವನ್ನು ನಮಗೆ ಬಾಯ್ಬಿಟ್ಟು ಹೇಳಲಿಲ್ಲ. ಆದರೂ ಕೊನೆಗೆ ಎಲ್ಲೋ ಒಂದು ಜಾಗದಲ್ಲಿ ನನಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು ಒಬ್ಬರು ಇದ್ದರು. ಅವರು ನನಗೆ ಮಾಹಿತಿಯನ್ನು ಕೊಟ್ಟರು. ಅದು ಕೊಟ್ಟ ಮೇಲೆ ನಾನು ಅದನ್ನು ತೆಗೆಸಿಬಿಟ್ಟು ನೋಡಿದಾಗ ನನಗೆ ತುಂಬ ಶಾಕ್ ಆಯಿತು. ಇದೇನಪ್ಪ, ಇದು ಒಂದು ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ನಮ್ಮದು. ಈಗಾಗಲೇ 2 ನಾವು ಮುಳುಗಡೆ ಆಗಿರ್ತಕ್ಕಂಥವ್ರು. ಒಂದು ಮಡೆನೂರು ಡ್ಯಾಮ್ ಅಂತೇಳಿ, ಹಿರೇಬಸ್ಕರ್ ಡ್ಯಾಮ್ ಅಂತ ಹೇಳ್ತಾರೆ. ಡ್ಯಾಮಲ್ಲಿ ಮುಳುಗಡೆಯಾಗಿ ನಮ್ಮ ಭಾಗದ ಎಲ್ಲ ರೈತರುಗಳು ಅಲ್ಲಿ ಆಸ್ತಿ ಮನೆ ಎಲ್ಲ ಕಳ್ಕೊಂಡು ಮತ್ತೆ ಅವರ ಜೀವನವನ್ನು ಕಟ್ಕೋಬೇಕು ಅಂತೇಳಿ ಮತ್ತೆ ಲಿಂಗನಮಕ್ಕಿ ದಡದಲ್ಲಿ ಬಂದು ವಾಸ ಮಾಡ್ತಕ್ಕಂಥವ್ರು. ಆ ಸಂದರ್ಭದಲ್ಲಿ 1947ರಲ್ಲಿ 46 ಅಲ್ಲಿ ಲಿಂಗನಮಕ್ಕಿ ಡ್ಯಾಮು ಕೂಡ ಕಟ್ಟಕ್ಕೆ ಶುರು ಮಾಡಿದ್ರು. ಅವಾಗ ಶುರು ಮಾಡಿದಾಗ ಅಲ್ಲಿಂದ ಆ ಟೈಮಲ್ಲಿ ನಮಗೆ ಮತ್ತೆ ಅಳತೆ ಮಾಡಿದ್ರು, ಭೂಮಿನೆಲ್ಲ ಅಕ್ವೇರ್ ಮಾಡಿದ್ರು. ಅವಾಗ ಅಲ್ಲಿ ಕೊನೆ ಪೂರ್ತಿ ಮುಳುಗಡೆ ಆಯಿತು. ಅಲ್ಲಿ ಮುಳುಗಡೆ ಆದಾಗ 1819 ಅಡಿ ಏನು ವಾಟರ್ ಬೇಸ್ ನಿಲ್ಲಿಸಿದ್ರು. ಸೊ ಅದ್ರ ಮೇಲ್ಪಟ್ಟು ಜನನ ಕಂಪ್ಲೀಟ್ ಇಳಿಸ್ಬಿಟ್ಟು ಎಲ್ಲರೂ ಅಲ್ಲಿಂದ ಊರಿಂದ ಜಾಗ ಖಾಲಿ ಮಾಡೋರು. ಸುಮಾರು ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಜನ ಎಲ್ಲರನ್ನೂ ಆಚೆ ಹಾಕಿದರು. ಪರ್ಯಾಯ ಭೂಮಿಗಳನ್ನು ನಮಗೆ ಇವತ್ತಿಗೂ ಸರ್ಕಾರಗಳು ನಮಗೆ ಪರ್ಯಾಯ ಭೂಮಿ ಕೊಡಲಿಲ್ಲ. ಲಿಂಗನಮಕ್ಕಿ ಯೋಜನೆಗೆ ಇವತ್ತಿಗೂ ಸರಿಯಾದಂತ ಒಂದು ಕರ್ನಾಟಕದ ಮಹತ್ವದ ಯೋಜನೆ. ಇವತ್ತಿಗೂ ಜನರಿಗೆ ಪರಿಹಾರ ಹೌದು ಸಿಕ್ಕಿಲ್ಲ, ಇವತ್ತಿಗೂ ಸಿಕ್ಕಿಲ್ಲ, ನಮಗೂ ಕೂಡ ಸಿಕ್ಕಿಲ್ಲ. ನಾವು ಸುಮಾರು ಹೆಚ್ಚು ಕಮ್ಮಿ ಹಿರೇಬಾಸ್ಕರ್ ಡ್ಯಾಮಲ್ಲಿ ಒಂದು 40 ಎಕರೆ ಕಳ್ಕೊಂಡ್ವಿ. ಆಮೇಲೆ ಲಿಂಗನಮಕ್ಕಿ ಒಳಗೆ ಸುಮಾರು 53-54 ಎಕರೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ನಾವು ಕಳ್ಕೊಂಡ್ವಿ ನಾವು. ಆದರೂ ನಮಗೂ ಕೂಡ ಪರ್ಯಾಯದ್ದು ಹಣ ಕೊಟ್ಟರು. ಎಕರೆಗೆ 350 ರೂಪಾಯಿನ ಎಕರೆ ಕೊಟ್ಟಿದ್ದಾರೆ. ಪರ್ಯಾಯ ಭೂಮಿ ಇವತ್ತಿಗೂ ಕೊಡಲಿಲ್ಲ. ಇವತ್ತು ಕೂಡ ನಾವು ಕೋರ್ಟಲ್ಲಿ ನಮ್ಮದು ವ್ಯಾಜ್ಯ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಇದು ಒಂದು ಸಡನ್ಲೇ ಒಂದು ಶಾಕ್ ನಮಗೆ ಉದ್ಭವ ಆಯಿತು. ಅಣು ವಿದ್ಯುತ್ ಸ್ಥಾವರವನ್ನು ಬೇಸೂರು ಗ್ರಾಮದಲ್ಲಿ, ನಮ್ಮೂರಲ್ಲೇ. ಹೌದು ಸರ್, ನಮ್ಮ ಗದ್ದೆ ತೋಟದ ಮೇಲ್ಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ ಪ್ಲಾಂಟ್. ಅದು ಆ ಥರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಾಯ್ತು ಬೇಸೂರು ಅಂತ ಗೊತ್ತಾಯ್ತು. ನಿಮ್ಗೆ ಆ ಕ್ಷಣಕ್ಕೆ ನಮ್ಮೂರು ನಮ್ಮ ಜನ ಅಂತ ಅನಿಸ್ತು, ಅಥವಾ ಅಣು ವಿದ್ಯುತ್ ಸ್ಥಾವರ ಅದರ ಪರಿಣಾಮಗಳು, ಅದರ ಅಗಾಧತೆ ನೋಡಿ ಇದು ಮಾಡ್ಬೇಕು ಅಂತಂದ್ರೆ ನಾನು ಕೇಳ್ತಿರೋದು. ಈ ಹೋರಾಟಕ್ಕೆ ನೀವು ಬಂದ್ರಲ್ಲ, ನೀವು ಹೌದು ಸರ್, ನಮ್ಮೂರು ನನ್ನ ಮನೆ ಅಂತ ಬಂದ್ರು, ಅಥವಾ ಇನ್ನೂ ಬೇರೆ ಕಾರಣಗಳಿದೆ? ಇಲ್ಲ ಸರ್, ನಾನು ನಮ್ಮೂರು ನಮ್ಮ ಮನೆ, ನಮ್ಮ ಊರು ಉಳಿಬೇಕು, ಇದು ನನ್ನ ಕಾನ್ಸೆಪ್ಟ್ ಆಗಿತ್ತು ಮೈನ್. ಯಾಕೆಂದ್ರೆ ಈಗ ನಾವು ಅಲ್ಲಿ ಬದುಕಿ ಉಳಿದಿರೋದೇ ಅಲ್ಲಿ. ಈಗ ಅಲ್ಲಿ ಏನಾಗ್ಬಿಟ್ಟಿದೆ ಸರ್ ಅಂದರೆ, ಆ್ಯಕ್ಚುಲಿ ಈಗ ಒಂದು 413 ಎಕರೆ ಜಾಗ ಖಾತೆ ಲ್ಯಾಂಡ್ ಇದೆ. ಈಗ ಅಡಿಕೆ ತೋಟ ಇದೆ, ಭತ್ತ ಇದೆ, ರಬ್ಬರ್ ಇದೆ, ಈ ಥರದಲ್ಲಿ ರೈತರು ಬೆಳ್ಕೊಂಡಿದ್ದಾರೆ. ಬಟ್ಟು ಏನೂ ಇಲ್ಲದೇನೆ ಅಲ್ಲಿ ಭಾಳ ಜನ ಕೂಲಿ ಕಾರ್ಮಿಕರಿದ್ದಾರೆ. ಆಮೇಲೆ ತುಂಬ ರೈತರಿದ್ದಾರೆ. ಅವರಿಗೆಲ್ಲ 1 ಎಕರೆ 2 ಎಕರೆ ಜಾಗ ಬಗರ್ಕುಂ ಜಾಗ ಮಾಡ್ಕೊಂಡಿದ್ದಾರೆ. ಯಾವುದೋ ಒಂದು ರೆಕಾರ್ಡ್ ಇಲ್ಲ ಅವರಿಗೆ.
ಒಂದು ಹಕ್ಕುಪತ್ರ ಇದೆ, 60-40 ಒಂದು ಹಕ್ಕುಪತ್ರ ಇದೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಇಲ್ಲ. ಅಂದ್ರೆ ಮುಳುಗಡೆ ಸಂತ್ರಸ್ತರೆ ಮತ್ತೀಗ ಹೌದು, ಅವ್ರು ನೀರಲ್ಲಿ ಮುಳುಗಿದ್ರು, ಈಗ ಅಣುನಲ್ಲಿ ಹೌದು 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 ಸರ್, ಖಂಡಿತವಾಗೂ. ಅಂದ್ರೆ ಇಲ್ಲಿ ಬಹಳ ಜನ ಸಂತ್ರಸ್ತರು. ನೀವು ಆ ಜಾಗ ಒಂದು ಅಷ್ಟು ಜಾಗದಲ್ಲಿ ಅಷ್ಟು ಜನ ಮತ್ತೆ ನಿರಾಶ್ರಿತರಾಗ್ತಾರೆ, ಮತ್ತೆ ಮಕ್ಕಳಿಸ್ತಾರೆ, ಮತ್ತೆ ಆ ಭೂಮಿ ಸರ್ಕಾರಕ್ಕೆ ಹೋಗುತ್ತೆ, ಮತ್ತೊಂದ್ಸರಿ ಪರಿಹಾರಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಹೌದು, ಇದೊಂದು ಬಹಳ ಮುಖ್ಯ ಕಾರಣ. ಹೌದು ಸರ್, ಖಂಡಿತ. ಇದ್ರ ಜೊತೆಗೆ ಒಂದು ಕಾರಣ ಸರ್ ಏನಂದ್ರೆ, ಇಡೀ ವಿಶ್ವದಲ್ಲಿ ಎಷ್ಟೋ ಮುಂದುವರೆದ ದೇಶಗಳು, ಜಪಾನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಈ ತರದಂತ ದೇಶಗಳು ಈ ಅಟಾಮಿಕ್ ಎನರ್ಜಿ ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಯೋಜನೆ ಕೈಬಿಟ್ಟಿದ್ದಾರೆ. ಆದ್ರೆ ಭಾರತದಂತ ದೇಶದಲ್ಲಿ ಈಗ ಕೈಗಾ ಇದೆ, ಮತ್ತೆ ತಮಿಳುನಾಡಲ್ಲಿ ಇದೆ, ರಾಜಸ್ಥಾನದಲ್ಲಿ ಇದೆ, ಒಂದು 5-6 ಯೋಜನೆಗಳು ಇದಾವೆ. ಈಗ ಮತ್ತೊಂದು ಅಣು ವಿದ್ಯುತ್ ಯೋಜನೆಯನ್ನ ಮಾಡಬೇಕು ಅಂತಿದ್ದಾರೆ. ಈಗ ಈ ಅಣುಸ್ಥಾವರದಿಂದ ನೀವು ಅಧ್ಯಯನ ಮಾಡಿರೋ ರೀತಿಯಲ್ಲಿ ಏನು ಹಾನಿ ಆಗುತ್ತೆ, ಮೊದಲನೇದಾಗಿ ಜನರಿಗೆ ಏನು ಸಮಸ್ಯೆ ಸರ್? ಈಗ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳಿದ್ರೆ ಅದು ಒಂದು ಬಾಂಬ್ ಇದ್ದಂಗೆ. ಅದೇನು ಅಣುಗೂ ವಿದ್ಯುತ್ತಿಗೂ ಏನು ಭಾಳ ವ್ಯತ್ಯಾಸ ಇಲ್ಲ. ಈಗ ಎಲ್ಲ ಒಂದು ಕಡೆ ಬಾಂಬ್ ಹಾಕ್ತಾರಲ್ಲ, ಸೇಮ್ ಅದೇ ಥರನೇ ಇದೊಂದು ಪ್ಲಾಂಟ್ ಇದು. ಈಗ ಅಣು ವಿದ್ಯುತ್ ಸ್ಥಾವರ ಅಂದರೆ ಈಗ ಅಲ್ಲೇನು ಈಗ ಟರ್ಬೈನ್ಗಳು ಬರ್ತದೆ, ವಾಟ್ರ್ ಬೇಸ್ ಆಗ್ತದೆ. ಈಗ ಒಂದು ಟರ್ಬೈನ್ ಟೋಟಲ್ ಅವ್ರು ಏನು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಸುಮಾರು 4000 ಮೆಗಾವ್ಯಾಟ್ಸ್ ಕರೆಂಟನ್ನು ಉತ್ಪತ್ತಿ ಮಾಡ್ಬೋದು ಅಂತ. 4000 ಮೆಗಾವ್ಯಾಟ್ಸ್ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂದರೆ ಸರ್ ತಾವೇ ಯೋಚನೆ ಮಾಡಿ, ಎಷ್ಟು ಅಣು ವಿದ್ಯುತ್ತು ಒಂದು ದಿನಕ್ಕೆ ಜನ್ರೇಟರ್ ಆಗುತ್ತೆ, ಎಷ್ಟು ವಾಟ್ರು. ಈಗ ನೀರು ಮೇಯ್ನ್, ಅದಕ್ಕೆ ಬೇಕಾಗಿರೋದು ನೀರು. ಈಗ ನೀರು ಈಗ ಯಾಕೆಂದರೆ ಅದನ್ನು ತಣ್ಣಗೆ ಮಾಡಬೇಕು, ಅದನ್ನು ಕೂಲಿಂಗ್ ಮಾಡಿದ ನೀರನ್ನು ಎಲ್ಲಿಗೆ ಬಿಡ್ತಾರೆ ಅವರು? ಅದನ್ನು ಬಿಡೋದು ಮತ್ತೆ ಶರಾವತಿಗೆ ಬಿಡ್ತಾರೆ. ಆ ಶರಾವತಿ ನೀರನ್ನು ಇವತ್ತು ನಮ್ಮ ಸಾಗರ, ಹೊಸನಗರ, ಸುಮಾರು ಹಳ್ಳಿಗಳಲ್ಲಿ ಇವತ್ತು ನೀರು ಕುಡಿತಾ ಇದ್ದಾರೆ. ಇವತ್ತು ಆ ಕುಡಿಯೋ ನೀರೇ ಶರಾವತಿ ಬ್ಯಾಕ್ ವಾಟರ್ನ ಫಿಲ್ಟರ್ ಮಾಡಿ ಆ ನೀರನ್ನು ಇವತ್ತು ಕುಡಿತಾ ಇದ್ದಾರೆ. ಇವತ್ತು ಅದೇ ನೀರನ್ನು ಇವತ್ತು ಮತ್ತೆ ಶರಾವತಿ ಬಿಟ್ಟಾಗ ಅವರು ಜನ ಕುಡಿಯೋ ನೀರು ಏನಾಗ್ಬೋದು? ಅದು ವಿಷ ಆಗುತ್ತೆ. ಅದು ಇನ್ನು ಶರಾವತಿ ನದಿ ಆಕ್ಚುಲಿ ವಿಶೇಷ ಏನಂದ್ರೆ, ಶರಾವತಿ ನದಿ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಸಮುದ್ರ ಸೇರುವಂತ. ಹೌದು. ಮತ್ತೊಂದು ವಿಶೇಷ ಅಂದ್ರೆ, ಕರ್ನಾಟಕದಲ್ಲಿ ಅತಿ ಶುದ್ಧವಾದ ನೀರು ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಅದು ಶರಾವತಿ. ಯಾಕಂದ್ರೆ ಶರಾವತಿ ನದಿ ದಂಡೆಯಲ್ಲಿ ಎಲ್ಲೂ ಕೈಗಾರಿಕೆಗಳಿಲ್ಲ, ಕಲ್ಮಶಗಳು ನದಿಗೆ ಸೇರಲ್ಲ. ಅಂತಹ ನದಿ ಮತ್ತೆ ಈಗ ಇರುವಂತ ಒಂದು ಕಲುಷಿತ ಆಗದಿರ್ತಕ್ಕಂಥ ನದಿ ಕಲುಷಿತ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅಣು ವಿದ್ಯುತ್ ಸ್ಥಾವರವನ್ನು ಅಲ್ಲಿ ಮಾಡಿದರೆ ತೊಂದರೆ ಆಗುತ್ತೆ ಅನ್ನೋದು ನಮಗೆ ತುಂಬ ಒಂದು ಆತಂಕ ಜಾಸ್ತಿ ಆಯಿತು. ಯಾಕೆಂದರೆ ನಾನು ಈಗ ಭಾಳ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಅಂತಲ್ಲ, ಆದರೂ ತಕ್ಕ ಮಟ್ಟಿಗೆ ನಾವು ಟಿ ವಿ ನೋಡ್ತೀವಿ, ಪೇಪರ್ ಓದ್ತೀವಿ. ನಾನು ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ತುಂಬ ಮಾಹಿತಿಗಳಿದೆ ನನಗೆ. ಆವಾಗ ನಾವು ಯೋಚನೆ ಮಾಡಿ, ಈಗ ಉದಾಹರಣೆಗೆ ಹೊರದೇಶಿಗಳು, ತಾವಾಗಲೇ ಹೇಳಿದಿರಿ, ಇವತ್ತು ಹೊರದೇಶಿಗಳು ಎಲ್ಲ ದೇಶಗಳು ಸುಮಾರು ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಅಣು ವಿದ್ಯುತ್ ಸ್ಥಾವರನೇ ಬೇಡ ಅಂತೇಳಿ ಹೊರದೇಶದಲ್ಲಿ ಬಿಟ್ಟಿದ್ದಾರೆ. ಈ ಉದಾಹರಣೆಗೆ ಜಪಾನಲ್ಲಿ ಕಳಸರಿ ಒಂದು ದುರಂತ ಆಯಿತು, ಸುಮಾರು ಈಗ ಒಂದು 15-20 ವರ್ಷದಿಂದ, ತಮಗೆ ಗೊತ್ತಿದೆ. ರಷ್ಯಾದಲ್ಲಿ ಆಯಿತು ಚರ್ಮಬಿಲ್ಲು, ಅಲ್ಲಿ ಸುಮಾರು 1000 ಜನ ಸತ್ತೋದ್ರು ಅಲ್ಲಿ. ಯಾಕೆಂದರೆ ಅದೊಂದು ಸ್ಫೋಟ ಆಗಿದ್ದರಿಂದ 1000 ಜನ ಸತ್ತೋದ್ರು. ಹಾಗಾಗಿ ಅದು ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಹೊರದೇಶಗಳು ಬಿಟ್ಟಿದೆ. ಈಗ ನಮ್ಮ ದೇಶಕ್ಕೆ ಅದು ಯಾಕೆ ಬೇಕು? ಈಗ ಅವ್ರು ಬಿಟ್ಟಿರ್ತಕ್ಕಂಥದ್ದು ನಮ್ಮ ದೇಶಕ್ಕೆ ಯಾಕೆ ಬೇಕು? ಈಗ ಆಯ್ತು, ಇವ್ರಿಗೆ ಕರೆಂಟ್ ಬೇಕು, ನಾನೊಬ್ಬ ರೈತ, ಈಗ ರೈತನಿಗೆ ನಮಗೆ ಕರೆಂಟ್ 24 ಗಂಟೆ ಬೇಕು, ಅದು ಸರಿ ಇದೆ, ನಾನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಲ್ಲ. ಆದರೆ ಇವತ್ತು ಕರೆಂಟನ್ನು ಉತ್ಪತ್ತಿ ಮಾಡೋದಕ್ಕೆ ಇವತ್ತು ಸೋಲಾರ್ ಪ್ಲಾಂಟ್ಗಳಿದೆ, ವಿಂಡ್ ಮಿಲ್ಗಳಿದೆ, ಅದನ್ನೆಲ್ಲ ಬಳಸ್ಬೋದಲ್ಲ, ಪರ್ಯಾಯ ಅವಕಾಶಗಳಿದ್ದೇ ಇದೆಯಲ್ಲ, ಅದನ್ನ ಮಾಡಿ. ನೀವು ಯಾಕೆ ಅಣು ವಿದ್ಯುತ್ ಸ್ಥಾವರವನ್ನು ಮಾಡ್ತೀರಿ? ನೀವು ಇಲ್ಲಿ ತಗೊಬಂದು ಈಗ ನೋಡಿ, ಪರಿಸರ ಅಲ್ಲಿ ಸುಮಾರು 1600 ಎಕರೆ ಭೂಮಿ ಕಾಡಿದೆ, ದಟ್ಟವಾದ ಕಾಡು. ಅಲ್ಲಿ ತುಂಬ ಪರಿಸರ ಜೀವಿಗಳು ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಜಾಗ. ಅಂಥ ಜಾಗಗಳನ್ನು ಈಗ ಇವರು ಅಣು ವಿದ್ಯುತ್ ಸ್ಥಾವರ ಮಾಡಬೇಕು ಅಂದರೆ ಅಲ್ಲೆಲ್ಲ ಕಳೀತಾರೆ ಇವರು. ಆ ಸೂಕ್ಷ್ಮ ಪ್ರದೇಶ ಪೂರ್ತಿ ಹಾಳಾಗುತ್ತೆ. ಅಲ್ಲಿ ಈ ಒಂದು ಕಡೆ ಹೇಳ್ತಾರೆ ನೀವು ಪರಿಸರವನ್ನು ಬೆಳೆಸಿ ಅಂತಾರೆ, ಭಾಳ ನೀವು ಕಾಡು ಬೆಳೆಸಬೇಕು, ಪರಿಸರ ಬೆಳೆಸಿ ಅಂತ ಸರ್ಕಾರಗಳೇ ಹೇಳುತ್ತೆ. ಈ ಥರ ಒಂದು ಪ್ರಾಜೆಕ್ಟ್ಗಳನ್ನು ತಂದು 1000 ಎಕರೆ ಕಾಡುಗಳನ್ನು ಕಡಿದು ನಾಶ ಮಾಡಿ ಅಣು ವಿದ್ಯುತ್ ಸ್ಥಾವರ ಮಾಡೋದ್ರಿಂದ ಎಷ್ಟು ಉಪಯೋಗ ಇವರಿಗೆ ಅನ್ನೋದು ನಮ್ಮ ಕ್ವಶನ್. ಹಾಗಾಗಿ ನೀವು ಬೇರೆ ಇದ್ರಲ್ಲಿ ಮಾಡಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಈಗ ಸೋಲಾರ್ ಪ್ಲಾಂಟ್ ಮಾಡಿ ಹಾಕಿ, ನೀವು ಒಂದು 5000 ಎಕರೆ ಬೇಕಾದ್ರೆ ಮಾಡಿ, ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಸರ್ಕಾರಿ ಭೂಮಿ ಇದೆ, ಅದು ಮಾಡಿ, ತೊಂದರೆ ಇಲ್ಲ. ಬಟ್ ಅಣು ವಿದ್ಯುತ್ ಸ್ಥಾವರವನ್ನು ಮಾಡಿ ಮನುಷ್ಯನ ಆರೋಗ್ಯವನ್ನು ಯಾಕೆ ಹಾಳು ಮಾಡ್ತೀರಿ? ಇವತ್ತು ನೋಡಿ, ಕೈಗಾದಲ್ಲಿ ಪಕ್ಕದಲ್ಲೇ ಕೈಗಾ ಇದೆ, ಸುಮಾರು ಹತ್ತಿರ ನಮಗೊಂದು 80 ಕಿಲೋಮೀಟರ್ ರೇಡಿಯೇಷನ್ ಇದೆ ಕೈಗಕ್ಕೂ ಮತ್ತು ನಮ್ಮ ಸಾಗರಕ್ಕೂ. ಸೊ ನಾನಲ್ಲಿ ಕೈಗಾದ ಹತ್ರ ನಮಗೆ ಸ್ವಲ್ಪ ನೆಂಟರು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನಾನಲ್ಲಿ ಅವ್ರ ಹತ್ರ ಮಾಹಿತಿ ತೊಗೊಂಡಂಗೆ ಸುಮಾರು 2021-22 ಮೇಲೆ ಸುಮಾರು 26ರವರೆಗೆ ಸುಮಾರು ಹತ್ತಿರ ಒಂದು 200 ಜನ ಮೇಲೆ ಆ ಸುತ್ತಮುತ್ತ ಪರಿಸರದವ್ರು ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ. ಬಟ್ ಏನಾಗುತ್ತೆ, ಅಣು ವಿದ್ಯುತ್ ಸ್ಥಾವರದಿಂದ ರೇಡಿಯೇಷನ್ ಇದೆಯಲ್ಲ, ವಿಕಿರಣಗಳು ಆಚೆ ಹೋಗುತ್ತೆ. ಅದು ಆಚೆ ಹೋದಾಗ ಸುಮಾರು
60-70 ಕಿಲೋಮೀಟ್ರು. ಬಟ್ ಬೇಸೂರಲ್ಲಿ ಆದರೂ ಕೂಡ ಇದು ಇಡೀ ಶಿವಮೊಗ್ಗ ಜಿಲ್ಲೆಯನ್ನೇ ಇದು ವ್ಯಾಪಕ ಮಾಡ್ಕೊಳ್ಳುತ್ತೆ, ಇಡೀ ಶಿವಮೊಗ್ಗ ಜಿಲ್ಲೆನ. ಯಾಕೆಂದರೆ ಏರ್ ಡಿಸ್ಟೆನ್ಸ್ ಅಂತ ನೋಡಿದಾಗ ತುಂಬ ಹತ್ತಿರದಲ್ಲಿ ಬರುತ್ತೆ ಏರ್ ಡಿಸ್ಟೆನ್ಸ್. ಈಗ ನಾವು ರಸ್ತೆಯಲ್ಲಿ ಬಂದು ನಾವು ಸುತ್ತಾಗಿ ಬಂದು ಜಾಗ ದೂರ ಆಗುತ್ತೆ ನಾವು. ಎಸ್ ಸರ್. ಸಾಗರ ಕೂಡ ನಮ್ಮ ಬೇಸೂರಿಗೂ ಸಾಗರಕ್ಕೂ ಕೇವಲ 13 ಕಿಲೋಮೀಟರ್ ಇದೆ. ಹೊಸನಗರಕ್ಕೂ ಬೇಸೂರಿಗೂ 12 ಕಿಲೋಮೀಟರ್ ಇದೆ. ಶಿವಮೊಗ್ಗಕ್ಕೆ ನಾನು ತಿಳ್ಕೊಂಡಿರೋ ಪ್ರಕಾರ ಶಿವಮೊಗ್ಗಕ್ಕೆ ಕೇವಲ 45 ಕಿಲೋಮೀಟರ್ ಡಿಸ್ಟೆನ್ಸನ್ನು ಬೇಸೂರಿಂದ ಇಲ್ಲಿಗೆ ಏರ್ ಡಿಸ್ಟೆನ್ಸನ್ನು ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಇದ್ದಾಗ ನಮ್ಮ ಜಿಲ್ಲೆನ ಇಂಥ ಒಂದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಅಂತೇಳಿ ನಾವು ಹಿರಿಯರೆಲ್ಲ ಹೆಸರಿಟ್ಟಿದ್ದಾರೆ. ಅಂಥದ್ದನ್ನು ಒಂದು ಅಣು ವಿದ್ಯುತ್ ಸ್ಥಾವರವನ್ನು ಮಾಡಿ ಯಾಕೆ ಶಿವಮೊಗ್ಗ ಹಾಳು ಮಾಡ್ತೀರಿ ಅನ್ನೋದು ನನ್ನ ಕ್ವಶನ್. ವಿಕಿರಣ ಬಂದ್ರೆ ಅದು ಕೇವಲ ಈಗ ಏನಾಗಿದೆ ಅಂದ್ರೆ ಬೇಸೂರು ಅಲ್ವಾ, ಬೇಸೂರು ಅಷ್ಟು ದೂರ ಇದೆ, ಯಾವ್ದೋ ಒಂದು ಸಣ್ಣ ಹಳ್ಳಿ ಅಲ್ಲೇನೋ ಮಾಡ್ತಾ ಇರ್ತಾನೆ. ಶಿವಮೊಗ್ಗದಲ್ಲಿ ನಾನು ಆರಾಮಾಗಿದ್ದೇನೆ. ಕರೆಕ್ಟ್ ಸರ್, ಕರೆಕ್ಟ್. ನಾನು ಇಲ್ಲಿ ಭದ್ರಾವತಿಯಲ್ಲಿ ಆರಾಮಾಗಿದೆ, ಹೌದೌದು, ಇಲ್ಲ ನಾನು ಚಿಕ್ಕಮಗಳೂರಲ್ಲಿ ಆರಾಮಾಗಿದೆ. ಹೌದು. ಆದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಸರ್, ಖಂಡಿತ ಅಲ್ಲ. ಆ ಬೇಸೂರಲ್ಲ ಅಂದ್ರೆ ಬೇಸೂರಿಗೆ ಮಾತ್ರ ಅಲ್ಲ, ಅವ್ರಿಗೆ ಮಾತ್ರ ಅಲ್ಲ, ಶಿವಮೊಗ್ಗಕ್ಕೆ ಬರುತ್ತೆ. ಇನ್ನು ಮುಂದಕ್ಕೆ ಆ ವಿಕಿರಣದ ಪರಿಣಾಮ ಆಕ್ಸಿಡೆಂಟ್. ಇಲ್ಲಿ ಸರ್ ಏನಂದ್ರೆ ಚರ್ನೋಬಿಲಲ್ಲಿ ಆಗಿದ್ದ ಆಕ್ಸಿಡೆಂಟ್. ಆದ್ರೆ ಈ ತರದ ಯಾವುದೇ ಆಕ್ಸಿಡೆಂಟ್ ಗಳಾಗಿದ್ರೆ ಆ ಏನು ಅಣು ವಿದ್ಯುತ್ ಸ್ಥಾವರ ಆಯ್ತು ಅಂದ್ರೆ ಆ ವಿಕಿರಣನೇ ಅಷ್ಟು ತಲುಪುತ್ತೆ. ಖಂಡಿತ ಸಾಕು, ಅಷ್ಟು ಜನಕ್ಕೆ ವ್ಯಾಪಿಸುತ್ತೆ ಅದು. ಹೌದು ಸರ್. ಈ ಪರ್ಯಾಯ ಯೋಜನೆಗಳ ಬಗ್ಗೆ ಸರ್ಕಾರ ಯಾಕೆ ಯೋಚನೆ ಮಾಡ್ತೀವಿ? ಅಣು ವಿದ್ಯುತ್ ಸ್ಥಾವರ ಬೇಡ ಅಂತ ಅಂದಾಗ ಪರ್ಯಾಯವಾಗಿ ಸೋಲಾರ್ ಹೇಳಿದ್ವಿ. ಹೌದು, ಅದ್ಭುತವಾದಂತ ಯೋಜನೆ. ಸೋಲಾರ್ ಮಾಡ್ಲಿಕ್ಕೆ ಪ್ಲಾಂಟ್ ಖಾಲಿರೋ ಜಾಗದಲ್ಲಿ ಮಾಡಿ ಅಂತ ಹೇಳಿದ್ರಿ. ಚರ್ಚೆ ಅಂದ್ರೆ ಸೋಲಾರ್ ನಮ್ಮ ಮನೆ ಮೇಲೆನೆ ಹಾಕಿದ್ರೆ ಎಲ್ಲರೂ ಅವ್ರ ಮನೆ ಮೇಲೆ ಸೋಲಾರ್ ಪ್ಲಾಂಟ್ ಹಾಕ್ಲಿಕ್ಕೆ ಸರ್ಕಾರನೇ ಮಾಡಿದ್ರೆ ಆ ವಿದ್ಯುತ್ ನಾವು ತಗೊಂಡು ಸರ್ಕಾರಕ್ಕೂ ಮಾರಿ ಇದನ್ನ ಇಂಥ ಯೋಜನೆಗಳು ಯಾಕೆ ಮಾಡಲ್ಲ ಸರ್ಕಾರ? ಮಾಡ್ಬೇಕು ಸರ್. ಇದನ್ನ ಜನರಿಗೆ ನಾವು ಮೋಟಿವೇಟ್ ಮಾಡಬೇಕು, ಸರ್ಕಾರ ಮಾಡಬೇಕಿದ್ನ. ಈಗ ಉದಾಹರಣೆಗೆ ಸರ್, ಈಗ ಆಯ್ತು, ನಾವು ಮನೆ ಕಟ್ಟಿದೀವಿ, ನಮ್ಮ ಮನೆ ಮೇಲ್ಗಡೆ ನನಗೆ ಎಷ್ಟು ಕರೆಂಟನ್ನು ಬಳಸೋದಕ್ಕೆ ಬೇಕೋ ಅಷ್ಟು ಕರೆಂಟ್ ಇನ್ನು 50% ಅವ್ರು ನಮಗೆ ಸಬ್ಸಿಡಿ ಏನೋ ಕೊಡ್ಲಿ, ಇನ್ನು 50% ಸರ್ಕಾರನೇ ಹಾಕ್ಬಿಡ್ಲಿ, ಕರೆಕ್ಟ್. ಅದು ಬೆಸ್ಟ್ ಅಲ್ಲ ಸರ್? ಅದು ಎಷ್ಟು ಮನೆಗಳಿದೆ ಸರ್, ಲಕ್ಷಾಂತರ ಸಾವಿರಾರು ಮನೆಗಳಿದೆ ಕರ್ನಾಟಕದಲ್ಲಿ. ಸೋಲಾರ್ ಪ್ಲಾಂಟ್ ಸರ್ಕಾರನೇ ಹಾಕಿ ಖಂಡಿತ ವಿದ್ಯುತ್ ನಮ್ಮನೆಗೂ ವಿದ್ಯುತ್ ಕೊಟ್ಟು ಸರ್ಕಾರ ವಿದ್ಯುತ್ ತಗೋಬಹುದು. ಖಂಡಿತ ಮಾಡಬಹುದು. ಇಂಥ ಯೋಜನೆಗಳು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡಲ್ಲ, ಏನು ದುಡ್ಡಿಲ್ಲ. ಹೌದು, ದುಡ್ಡಿಲ್ಲ. ಆ ತರದ ಕಾರಣಕ್ಕಾಗಿ ಈ ಯೋಜನೆಗಳು ಆಗ್ತವೆ ಸರ್. ಈಗ ಹೋರಾಟ ಶುರು ಮಾಡಿದ್ರೆ ಸರಿ, ಸುಮಾರು ಸಾಗರದಲ್ಲಿ ಸುದೀರ್ಘವಾಗಿ ಹೋರಾಟವನ್ನು ಮಾಡಿದ್ರೆ, ರಸ್ತೆ ಮೆರವಣಿಗೆಗಳಾಯ್ತು, ಮಕ್ಕಳು ಸಹ ಬಂದ್ರು, ಬೇಸೂರಲ್ಲಿ ಹೋರಾಟ ಮಾಡಿದ್ರಿ, ಸಾಗರದಲ್ಲಿ ಹೋರಾಟ ಮಾಡಿದ್ರೆ. ಆದ್ರೆ ಈ ಹೋರಾಟದ ಮುಂದಿನ ಹೆಜ್ಜೆಗಳೇನು ಅಂತ, ಯಾಕಂದ್ರೆ ಕೇವಲ ಬೇಸೂರು ಮತ್ತೆ ಸಾಗರದಲ್ಲಿ ಮಾತ್ರ ಹೋರಾಟ ಆಗೋದ್ರಿಂದ ಇದರ ವ್ಯಾಪಕ ಜಾಸ್ತಿ ಆಗಲ್ಲ, ಇದರ ಪರಿಣಾಮಗಳು ಅರ್ಥ ಆಗಲ್ಲ. ಹಾಗಾಗಿ ಈ ಹೋರಾಟವನ್ನ ಇನ್ನೂ ತೀವ್ರಗೊಳಿಸಲಿಕ್ಕೆ ಮತ್ತೆ ವಿಸ್ತರಣೆ ಮಾಡ್ಲಿಕ್ಕೆ ನೀವು ಯೋಚನೆ ಮಾಡಿದ್ರಿ ಸರ್? ಈಗ ನಮಗೆ 7ನೇ ತಾರೀಕು ನಾವು ಸಾಗರದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿ ಸುಮಾರು 1,500-2,000 ಜನ ಸೇರಿ ನಾವು AC ಅವರಿಗೆ ಮನವಿ ಕೊಟ್ವಿ 7ನೇ ತಾರೀಕು. ಅದಕ್ಕೆ ಕೊಟ್ಟ ನಂತರದಲ್ಲಿ ನಮಗೆ ಒಂದು 8 ದಿವಸ ಗ್ಯಾಪ್ ಇತ್ತು. 8 ದಿವಸದೊಳಗೆ ಸರ್ಕಾರದಿಂದ ಏನು ಉತ್ತರ ಬರುತ್ತೆ ಅಂತ ನಾನು ಗಮನಿಸಿದ್ವಿ. ಸರ್ಕಾರದಿಂದ ಯಾವುದೇ ಉತ್ತರ ಬರಲಿಲ್ಲ. ಅಂದರೆ ಮಾಡೋದಿಲ್ಲ ಅನ್ನೋದು ಒಂದು. ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರು ಏನಿದ್ದಾರೆ, ನಮ್ಮ ತಾಲೂಕಿನ MLA, ಅವರು ಭರವಸೆ ಕೊಟ್ಟರು, ನೀವು ನೋಡಿ ಯಾರು ಹೆದರಬೇಡಿ, ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ, ನಾನು ಅದನ್ನು ಯಾವುದೇ ಕಾರಣಕ್ಕೂ ನಾನು ಆಗಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಅವರು ನಮಗೆ 7ನೇ ತಾರೀಕು ಅವರು ದೊಡ್ಡ ವೇದಿಕೆಯಲ್ಲಿ ಕೂಡ ಅವರು ಅನೌನ್ಸ್ ಮಾಡಿದ್ರು. ಸೊ ಅಲ್ಲಿಗೆ 7-8 ದಿವಸ ಆಯಿತು. ಮತ್ತು ಜನಗಳಲ್ಲಿ ಆತಂಕ ಜಾಸ್ತಿ ಆಯಿತು. ಜನಗಳು ಈಗ ಒಂದು ವಿಷಯ, ಅಣು ವಿದ್ಯುತ್ ಸ್ಥಾವರ ಅಂದರೆ ಒಂದು ಬಾಂಬ್ ಇದ್ದಂಗೆ, ಹಿಂದ್ಗಡೆ ನಮಗೊಂದು ಬಾಂಬ್ ಕಟ್ಕೊಂಡಂಗೆ ಇದು. ಹಾಗೆ ಜನ ಏನು ಮಾಡಿದ್ರು, ಬೇಸೂರು ಮತ್ತು ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಜನಗಳು ಆತಂಕವನ್ನು ಶುರು ಮಾಡ್ಕೊಂಡು ಮತ್ತೆ ನನಗೆ ಪ್ರೆಷರನ್ನು ಹಾಕಕ್ಕೆ ಹೇಳಿದ್ರು. ಇಲ್ಲ, ಇದು ಹೋರಾಟ ನೀವು ಮಾಡ್ತಾ ಇರೋದು ಸಾಕಾಗೋದಿಲ್ಲ, ಇನ್ನೂ ಜೋರಾಗಿ ಹೋರಾಟ ಮಾಡಬೇಕು, ಸರ್ಕಾರ ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡೂ ಕಡೆಯಿಂದ ಮುಟ್ಟಬೇಕು ಈ ವಿಷಯ ಅಂತೇಳಿ. ಕೊನೆಗೆ ಏನು ಮಾಡಿದ್ವಿ, ಸಡನ್ಲೇ ಒಂದು 20ನೇ ತಾರೀಕು ಒಂದು ಪಾದಯಾತ್ರೆಯನ್ನು ಇಟ್ಕೊಂಡ್ವಿ. ತುಂಬ ನೋಡಿ ಸರ್, 25 ಕಿಲೋಮೀಟ್ರಲ್ಲಿ ಬಸವಣ್ಣ ದೇವಸ್ಥಾನ ಇದೆ ಬೇಸೂರಲ್ಲಿ. ಆ ದೇವಸ್ಥಾನಕ್ಕೆ ಬೆಳಗ್ಗೆ ನಾವು 7:15 ಗಂಟೆಗೆ ಪೂಜೆ ಮಾಡಿ, ಅಲ್ಲಿ ನಮ್ಮ ಗುರೂಜಿ ಆಗಿರ್ತಕ್ಕಂಥ ಕೂಡ್ಲಿ ಮಠದ ಚನ್ನಬಸವ ಸ್ವಾಮಿಗಳು ಬಂದರು ಉದ್ಘಾಟನೆಗೆ. ಮತ್ತು ನಮ್ಮ ಮಾಜಿ MLA ಆಗಿರ್ತಕ್ಕಂಥ ಸ್ವಾಮಿರಾವ್ ಅವರು ಕೂಡ ಬಂದು ಚಾಲನೆ ಕೊಟ್ಟರು. 25 ಕಿಲೋಮೀಟ್ರು ನಾವು ನಡ್ಕೊಂಡು ಸಾಗರದವರೆಗೆ ನಾವು ಬಂದು ಮೆರವಣಿಗೆ ಮಾಡಿ ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಂಡ್ವಿ. ಒಂದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಜನ ಬರ್ತಾ ಅವೇರ್ನೆಸ್ ತುಂಬ ಜಾಸ್ತಿ ಆಯಿತು. ಸುಮಾರು 2,500-3,000 ಜನ ಸಾಗರಕ್ಕೆ ತಲುಪಿದ್ವಿ ನಾವು. ಸೊ ಅಷ್ಟೊತ್ತಿಗಾಗಲೇ ಸಾಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವ್ರನ್ನ ನಾವು ಕರೆ ಮಾಡಿದ್ವಿ, ಮನವಿನೂ ಕೂಡ ನಾನು ಕೊಟ್ಟಿದ್ದೆ. ಅವರು ಕೂಡ ಅಲ್ಲಿಗೆ ಬಂದರು. ನಮ್ಮ ತಾಲೂಕಿನ MLA ಅವರು ಗೋಪಾಲಕೃಷ್ಣ ಅವರು ಕೂಡ DC ಅವ್ರನ್ನ ಕರೆಸ್ಕೊಂಡು ಕೂರಿಸ್ಕೊಂಡಿದ್ರು. ಯಾಕೆಂದರೆ ನಾವು ಶಿವಮೊಗ್ಗಕ್ಕೆ ಇವತ್ತು 27ನೇ ತಾರೀಕು ಬಂದು ನಾವು ಶಿವಮೊಗ್ಗಕ್ಕೆ ನಾವು ಮನವಿ ಕೊಡಬೇಕಿತ್ತು. ಸೊ ಅದು ಏನಾಯಿತು, ನಮಗೆ 20ನೇ ತಾರೀಕೆ ನಮಗೆ DC ಬಂದರು, MP ಬಂದರು, ಶಾಸಕರು ಅಲ್ಲೇ ಇದ್ದಿದ್ದರಿಂದ ನಾವು ಅವ್ರಿಗೆ ಮನವಿಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಅಣು ವಿದ್ಯುತ್ ಸ್ಥಾವರ ಆಗಬಾರ್ದು
ಅಂತೇಳಿ ಆಮೇಲೆ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಾಲಪ್ಪನವರು ಕೂಡ ನಮಗೆ ಸಪೋರ್ಟ್ ಮಾಡಿದರು, ಅವರು ಇದ್ದರು. ಅವರ ಬೆಂಬಲಿಗರು ಪಕ್ಷಾತೀತವಾಗಿ ಸರ್ ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಮುಂದಿನ ನೀವು ಏನು ಕೇಳಿದಿರಿ, ನಾವು ಅವರಿಗೆ ಒಂದು ಭರವಸೆ, ಒಂದು ಎಚ್ಚರಿಕೆ ಕೊಟ್ಟಿದ್ದೀನಿ ನಾನು. ಏನು ಅಂದರೆ 30 ದಿನಗಳ ಕಾಲ, ಅಂದರೆ 20ನೇ ತಾರೀಕಿಂದ ಜೂನ್ 21ನೇ ತಾರೀಕುವರೆಗೆ ನಾವು ಅವರಿಗೆ, ನೀವು ಸರ್ಕಾರದಿಂದ ಲಿಖಿತವಾಗಿ ನಮಗೆ ಆದೇಶ ಬರಬೇಕು, ಯಾವುದೇ ಕಾರಣಕ್ಕೂ ಬೇಸೂರಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ನಾವು ಮಾಡಲ್ಲ, ಬರಬೇಕು. ಅಲ್ಲ ಸರ್, ಈಗ ಅಣು ವಿದ್ಯುತ್ ಸ್ಥಾವರ ಆಗಲ್ಲ ಅಂತೇಳಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ ಸರ್. ಮತ್ತು ಜಿಲ್ಲಾಧಿಕಾರಿಗಳು ರಾಘವೇಂದ್ರ ಅವರು ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳಿಲ್ಲ. ಅವ್ರು ಏನು ಅಂತಂದ್ರೆ ಅವ್ರ ಮಾತುಗಳನ್ನ ಕೇಳಿದ್ರೆ ಅಣು ವಿದ್ಯುತ್ ಸ್ಥಾವರ ಆಗುತ್ತೆ ಅಂತಾನು ಹೇಳಿಲ್ಲ, ಆಗಲ್ಲ ಅಂತಾನು ಹೇಳಿಲ್ಲ. ಹೌದು ಸರ್. ಹಾಗಾಗಿ ಜನ ಇವ್ರ ಮಾತು ನಂಬ್ತಾ ಇಲ್ಲ ಅಂತಂದ್ರೆ ಏನೋ ಒಂದು ವಿಷಯ ಇದೆ ಅಲ್ಲಿ ಅಂತ. ಹೌದು. ಈಗ ಅಲ್ಲಿ ಅಣು ವಿದ್ಯುತ್ ಸ್ಥಾವರ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಯಾರು ಅಂದ್ರೆ ನಾನ್ ನಂಬಬೇಕು, ನೀವು ನಂಬಬೇಕು, ಬೇಸೂರು ಜನ ನಂಬಬೇಕು. ಯಾರ ಮಾತನ್ನ ಬೇಸೂರು ಜನ ಅಥವಾ ಮಲೆನಾಡು ಜನ ನಂಬುತ್ತಾರೆ, ಖಚಿತವಾಗಿ ನಂಬುತ್ತಾರೆ? ಸರ್ಕಾರದ ಮಾತನ್ನೇ ಅವರು ನಂಬಬೇಕು. ಈಗ ಸರ್ಕಾರ ಅಲ್ಲ ಸರ್, ಸರಿ ಏನು ಸಚಿವ ಎಸ್ ಸರ್, ಇಲ್ಲೇನು ಅಂದರೆ ವಿಶೇಷ ಸರ್, ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ NTPC ಅವರು ಸರ್ವೆ ಮಾಡಿರ್ತಕ್ಕಂಥದ್ದು. NTPC ಅವರಿಗೆ ಯಾರು ಹೇಳಬೇಕು? ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಈ ಯೋಜನೆಯನ್ನು ಕೈ ಬಿಡ್ತೀವಿ, ನಾವು NOCಯನ್ನು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಅಣು ವಿದ್ಯುತ್ ಸ್ಥಾವರ ಮಾಡಲಿಕ್ಕೆ ಬೇಸೂರಲ್ಲಿ ನಾವು ಜಾಗ ಕೊಡೋದಿಲ್ಲ ಅಂತೇಳಿ ಹೇಳಬೇಕಾಗಿದ್ದು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಮೇಲ್ಮಟ್ಟದಲ್ಲಿ ಅದನ್ನ NTPC ಅವರಿಗೆ ಹೇಳಿ ಯಾವುದೇ ಕಾರಣಕ್ಕೂ ಇದನ್ನು ನೀವು ಮಾಡಕೂಡ್ದು ಅಂತೇಳಿ ಅವರು ಮೇಲ್ಮಟ್ಟದಲ್ಲಿ ಅದನ್ನು ಬಂದ್ ಮಾಡಬೇಕು, ಎಲ್ಲಿ ಕೇಂದ್ರದಲ್ಲಿ. ಆವಾಗ ಏನಾಗುತ್ತೆ, ರಾಜ್ಯದಲ್ಲಿ ಜಾಗ ಕೊಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ ಆಗಲ್ಲ ಸರ್. ಅಂದ್ರೆ ಇಬ್ಬರದು ಸಮಾನ ಜವಾಬ್ದಾರಿ. ಹೌದು. ಕೈ ಜೋಡಿಸಿದ್ರೆ ಯೋಜನೆ ಆಗತ್ತೆ. ಇದರಲ್ಲಿ ಯಾರೊಬ್ರು ಮಾಡಲ್ಲ, ಆಗಲ್ಲ ಅಂತ ಹೇಳಿದ್ರು ಸಹ ಆಗಲ್ಲ ಖಂಡಿತವಾಗಿ. ಹಾಗಾಗಿ ಇಬ್ಬರದು ಸಮಾನ ಜವಾಬ್ದಾರಿ ಇದೆ. ಶಾಸಕರು ಮತ್ತು ಸಂಸದರು ನಿಮ್ಮಿಬ್ಬರ ಜವಾಬ್ದಾರಿ ಇದೆ ಇದರಲ್ಲಿ. ಇದು ಆಗಲ್ಲ ಅಂತ ಖಚಿತವಾಗಿ ಹೇಳಬೇಕಾಗಿದ್ದು ಸರ್ಕಾರ, ಅದು ಹೇಳುವಂತೆ ಮಾಡಬೇಕಾದ ಜವಾಬ್ದಾರಿ ನಿಮ್ದು. ಸರಿ ಇದೆ. ಅವರೇ ಅದನ್ನ ಹೇಳ್ಬೇಕು, ಅವರೇ ಹೇಳ್ಬೇಕು. ಈಗ 21ರ ನಂತರ ಹೋರಾಟ, 21ನೇ ತಾರೀಕು ನಂತರದಲ್ಲಿ ಜೂನ್ 21ರಿಂದ ನಮ್ಗೆ ಏನು ಸರಿಯಾದ ಉತ್ತರಗಳು ಬರಲಿಲ್ಲ ಅಂದರೆ ನಾವು ಯಾವ ರೀತಿ ಹೋರಾಟಗಳು ಮಾಡಬೇಕು, ತಾಲೂಕಲ್ಲಿ ಮಾಡಬೇಕು, ಜಿಲ್ಲೆಯಲ್ಲಿ ಮಾಡಬೇಕು, ಅಥವಾ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು, ಇವೆಲ್ಲವೂ ನಮ್ಮ ಚಿಂತನೆಗಳಲ್ಲಿ ಈಗ ಶುರುವಾಗಿದೆ. 21ರವರೆಗೆ ನಾವು ಕಾದು ನೋಡ್ತೀವಿ. ಅಲ್ಲಿವರೆಗೆ ಯಾವ ಉತ್ತರನೂ ಬರಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರ ಸರ್, ಪ್ರಶ್ನೆನೇ ಇಲ್ಲ. ಈಗ ನೋಡಿ, ನಾವೊಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀವಿ, ಅಣು ವಿದ್ಯುತ್ ಸ್ಥಾವರ ಬೇಸೂರು ಅಂತೇಳಿ. ಸುಮಾರು ಹೆಚ್ಚು ಕಡಿಮೆ ನಮಗೊಂದು 2-2.5 ಸಾವಿರ ಜನ ನಮ್ಮ ಫಾಲೋಯರ್ಸ್ ಆಗಿದ್ದಾರೆ. ಈಗ ಪ್ರತಿನಿತ್ಯ ಕೂಡ ನಮ್ಮ ಸಂಘಟನೆ ಜಾಸ್ತಿ ಆಗ್ತಾ ಇದೆ. ಅದು ಜಾಸ್ತಿ ಆದಷ್ಟು ಸರ್ಕಾರಕ್ಕೆ ಅಪಾಯ ಆಗುತ್ತೆ. ಅದನ್ನು ಸರ್ಕಾರ ಈಗಲೇ ಕೂಡಲೇ ಅದನ್ನ ಎಚ್ಚೆತ್ತುಕೊಂಡು ಇದನ್ನು ಕೈ ಬಿಡ ಅಂತ ವ್ಯವಸ್ಥೆಯನ್ನು ತಮ್ಮ ಮುಖಾಂತರ ಆಗಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಸರ್. ಕೊನೆಯದಾಗಿ ಈ ಯೋಜನೆ ಪರಿಣಾಮ, ಜಾರಿ, ಹೋರಾಟದ ಬಗ್ಗೆ ಸರ್, ಕೊನೆಯದಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಸರ್, ಈಗ ತಾವೇ ಕೇಳಿದ ಹಾಗೆ ಈಗ ಏನು ಅಂದರೆ, ಈಗ ನಿನ್ನೆ ಅಲ್ಲ ಮೊನ್ನೆ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಓರಲ್ಲಾಗಿ ಅವ್ರ ಹತ್ರ ಮನವೊಲಿಸಿ ಹೇಳಿದ್ದಾರೆ ಹಿಂಗೆ ಆಗಬೇಕು ಅಂತ. ಕೊನೆಗೆ ತಕ್ಷಣವಾಗಿ ನಮ್ಮ ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮನವಿಯನ್ನು ಕೊಟ್ಟು ಇಲ್ಲಿ ನಡೆದಿರ್ತಕ್ಕಂಥ ಪ್ರೊಟೆಸ್ಟ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲದರ ಮೇಲೂ ಅವರು ಮನವಿಯನ್ನು ಕೊಟ್ಟು ಈ ಯೋಜನೆಯನ್ನು ಕೈ ಬಿಡಬೇಕು, ನೀವು ಯಾವ ಕಾರಣಕ್ಕೂ ಈ ಯೋಜನೆ ಮಾಡಬಾರ್ದು ಅಂತೇಳಿ ಶಾಲಿನಿ ರಜನೀಶ್ ಅವ್ರ ಹತ್ರ ಮಾತಾಡಿದ್ದಾರೆ. ಅವರು ಕೂಡ ಮೇಡಮ್ ಅವರು ಹೇಳಿದ್ದಾರೆ, ನಮಗೊಂದು ಭರವಸೆ ಇದೆ, ನನಗೂ ಒಂದು ನಂಬಿಕೆ ಇದೆ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅಣು ವಿದ್ಯುತ್ ಸ್ಥಾವರ ನಿಮ್ಮ ಬೇಸೂರಿಗಲ್ಲ, ಕರ್ನಾಟಕದಲ್ಲೇ ಅಣು ವಿದ್ಯುತ್ ಸ್ಥಾವರ ಬೇಡ ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಿಮ್ಗೆ ಸದ್ಯದಲ್ಲಿ ಅದನ್ನು ಆರ್ಡರ್ ಪಾಸ್ ಮಾಡ್ತೀನಿ ಕ್ಯಾಬಿನೆಟಲ್ಲಿ ಅಂತೇಳಿ ಅವ್ರು ಇವತ್ತಿಗೆ 3 ದಿವಸ ಹಿಂದೆ ಅವ್ರು ಹೇಳಿದ್ದಾರೆ. ಹೇಳಿದ ಮೇಲೆ ನಮಗೊಂದು ಸ್ವಲ್ಪ ಆಶಾವಾದ ಇದೆ. ಆದರೆ ಯಾವುದೇ ಆಶಾವಾದನೆ ಬರಬೇಕು ಅಂದರೆ ಅಧಿಕೃತವಾಗಿ ಅವರು ಕ್ಯಾಬಿನೆಟಲ್ಲಿಟ್ಟು ಅದನ್ನು ಕ್ಲೋಸ್ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ NTPC ಅವರಿಗೆ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಬೇಕು. ಮಾನ್ಯ ಲೋಕಸಭೆ ಏನು ಕೇಂದ್ರ ಸರ್ಕಾರ ಇದೆ, NTPC ಅವರಿಗೆ ನೀವು ಇಲ್ಲಿ ಮಾಡೋದು ಬೇಡ ಅಂತೇಳಿ ಕೇಂದ್ರ ಸರ್ಕಾರ ಹೇಳಬೇಕು. ಆವಾಗ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ಜನಗಳು ಆತಂಕದಲ್ಲಿದ್ದಾರೆ, ಆತಂಕವನ್ನು ಜನ ಕಡಿಮೆ ಮಾಡ್ಬೋದು ಅಂತೇಳಿ ನನ್ನ ಅನಿಸಿಕೆ. ಇದು ಇಂದುದಗೌಡ ಅವರ ಮಾತು.
ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ಈ ಸಮಿತಿ ಏನಿದೆ, ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ವೇದಿಕೆ ಅಧ್ಯಕ್ಷರಾಗಿದ್ದಾರೆ. ಇದು ಕೇವಲ ಹಿಂದೂ ಧರ್ಮಗೌಡರ ಹೋರಾಟ ಉಳಿದಿಲ್ಲ. ಆ ಪಾದಯಾತ್ರೆ ನಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಎಷ್ಟು ಜನ ಯಾವ ರೀತಿಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅಂತ ನೋಡ್ಬೋದು. ಎಷ್ಟೋ ದಶಕಗಳ ನಂತರ ಮಲೆನಾಡಿನಲ್ಲಿ ಆ ತರದ ಒಂದು ಹೋರಾಟದ ಕಾವು ಕಂಡು ಬಂತು. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಅಣುಸ್ಥಾವರ ಆಗ್ಬಾರ್ದು, ಬೇಡ ಇಡೀ ಇಂಡಿಯಾದಲ್ಲಿ ಅಣುಸ್ಥಾವರ ಆಗ್ಬಾರ್ದು, ಅದು ಬೇಡ ಇಡೀ ಪ್ರಪಂಚದಲ್ಲೇ ಅಣುಸ್ಥಾವರ ಆಗ್ಬಾರ್ದು, ಅಷ್ಟು ಅಪಾಯ ಇದೆ ಅಂತ ಅಂದಾಗ ಯಾಕೆ ಅದನ್ನ ಮಾಡಬೇಕು, ಪರ್ಯಾಯಗಳನ್ನು ಯೋಚನೆ ಮಾಡಬೇಕು ಅನ್ನೋದು ಇಡೀ ಹೋರಾಟದ ಒಂದು ಆಶಯ. ಬೇಸೂರು ಗ್ರಾಮದ ನಿವಾಸಿಯಾಗಿ ಅವರು ಮಲೆನಾಡಿನ ಪ್ರತಿನಿಧಿಯಾಗಿ ಹಿಂದೂಧರ ಗೌಡರು ತಮ್ಮ ಯೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಈ ಮಾತುಕತೆಯಲ್ಲಿ. ಅವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನಷ್ಟು ವಿಶೇಷದೊಂದಿಗೆ ಇನ್ನಷ್ಟು ಮಾತುಕತೆಯೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 2027.